ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 168. ಅದು ರಸ್ತೆ ಎನ್ನುವುದನ್ನು ಮರೆತು ಮಂಡಿಗಾಲಿನಲ್ಲಿ ಕುಳಿತು ರೋಧಿಸುತ್ತಿದ್ದವನ ದುಃಖ ಏಳತೀರದ್ದು. ಇಷ್ಟು ದಿನ ಆರಾಧ್ಯಳ ಮೇಲೆ ಪ್ರೀತಿ ಇದ್ದರೂ ಸಹ ಮೇಲ್ನೋಟಕ್ಕೆ ತಿರಸ್ಕಾರ, ಅಸಡ್ಡೆಯ ಕವಚ ತೊಟ್ಟಿದ್ದವನಿಗೆ ಇಂದು ಅದೆಲ್ಲವನ್ನು ಕಳಚಿ ನಿಂತಿದ್ದನು. ಈಗ ಅವನಿಗೆ ಆರಾಧ್ಯ ಸಿಕ್ಕಿದರೆ ಸಾಕಿತ್ತು. ಆರಾಧ್ಯ, ನೀವೇನಾದರೂ ನನ್ನಿಂದ ದೂರ ಹೋದರೆ ಇಡೀ ಜೀವನದಲ್ಲಿ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ಲೀಸ್, ಎಲ್ಲಿದ್ದೀರಾ ನೀವು ಎಂದು ಹೇಳಿಕೊಂಡವನ ಬಿಸಿ ಹನಿಗಳು ಭೂಮಿ ಸೋಕುತ್ತಲೇ ಇದ್ದವು. ತಕ್ಷಣಕ್ಕೆ ಏನನ್ನೋ ಯೋಚಿಸಿದವನು ದೇವಸ್ಥಾನ ನೆನಪಾಗಿತ್ತು. ಅದೊಂದು ಜಾಗವನ್ನು ಬಿಟ್ಟು ಎಲ್ಲ ಕಡೆ ಹುಡುಕಿದ್ದಾನೆ. ಹೌದು, ಇವರಿಗೆ ಇಷ್ಟವಾದ ಜಾಗ ಎಂದರೆ ದೇವಸ್ಥಾನ, ಅಲ್ಲಿ ಇರಬಹುದಾ ಎಂದು ಯೋಚಿಸಿ ಮೇಲೆದ್ದವನು ಬೈಕ್ ಬಳಿ ಹೋಗಿ ಅದರ ಮೇಲೆ ಕುಳಿತು ಇನ್ನೇನು ಬೈಕ್ ಚಾಲು ಮಾಡಬೇಕು ಎನ್ನುವಷ್ಟರಲ್ಲಿ ನಿಜವಾಗಿಯೂ ಅವರು ದೇವಸ್ಥಾನದಲ್ಲಿ ಇರುತ್ತಾರಾ ಎಂದು ಯೋಚಿಸಿದವನಿಗೆ ಎದೆಯಲ್ಲಿ ಸಣ್ಣ ಆತಂಕ ಆವರಿಸಿತು. ದೇವಸ್ಥಾನದಲ್ಲೂ ಇಲ್ಲ ಎಂದರೆ ಏನು ಮಾಡುವುದು? ಇಲ್ಲ, ಖಂಡಿತ ಅವರು ದೇವಸ್ಥಾನದಲ್ಲಿ ಇರುತ್ತಾರೆ. ದೇವರೇ, ಪ್ಲೀಸ್ ಆರಾಧ್ಯ ಸಿಗುವ ಹಾಗೆ ಮಾಡು ಎಂದು ದೇವರನ್ನು ಬೇಡಿದವನು ತಕ್ಷಣ ದೇವಸ್ಥಾನದ ಕಡೆ ಬೈಕ್ ಚಾಲು ಮಾಡಿದನು. ಯಾಕೆ ರಿಷಿ, ನನ್ನನ್ನು ಇಷ್ಟೊಂದು ತಿರಸ್ಕಾರ ಮಾಡುತ್ತಿದ್ದೀರಾ? ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವುದು ನನ್ನ ತಪ್ಪಾ? ಮದುವೆಯಾಗಿ ಇಷ್ಟು ದಿನ ಆದರೂ ಒಂದು ದಿನವಾದರೂ ನಿಮ್ಮ ಮನೆ ಚೆನ್ನಾಗಿಲ್ಲ ಎಂದು ಹೇಳಿದ್ದೇನಾ? ಅಥವಾ ನನಗೆ ಇಲ್ಲಿ ಅಡ್ಜಸ್ಟ್ ಆಗುವುದಿಲ್ಲ ಎಂದು ಹೇಳಿದ್ದೇನಾ? ಒಂದು ದಿನವಾದರೂ ನನಗೆ ಅದು ಕೊಡಿಸಿ ಇದು ಕೊಡಿಸಿ ಎಂದು ಹೇಳಿದ್ದೀನಾ? ನಾನು ಹಂಬಲಿಸುತ್ತಿರುವುದು ಒಂದೇ ರಿಷಿ, ಅದು ನಿಮ್ಮ ಪ್ರೀತಿ ಮಾತ್ರ. ನನ್ನ ಮನಸ್ಸನ್ನು ನೀವು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗೆ ಇಲ್ಲ ರಿಷಿ. ನೀವು ನನ್ನನ್ನು ಬೈದು ಎಷ್ಟೇ ತಿರಸ್ಕಾರ ಮಾಡಿದರೂ ಅಷ್ಟೇ, ನಾನಂತೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇನ್ನು ಎಷ್ಟು ದಿನ ನಿಮ್ಮ ಹಠವನ್ನೇ ನೀವು ಸಾಧಿಸುತ್ತೀರಾ ಎಂದು ನಾನು ನೋಡುತ್ತೇನೆ. ಒಂದಲ್ಲ ಒಂದು ದಿನ ನಿಮ್ಮ ಎದೆಯೊಳಗಿನ ಪ್ರೀತಿ ಹೊರಗೆ ಬಂದೇ ಬರುತ್ತದೆ. ಆ ನಂಬಿಕೆ ನನಗಿದೆ. ರಿಷಿಯ ಯೋಚನೆಯಂತೆ ಅವಳು ಪ್ರತಿ ಬಾರಿ ಬರುವ ದೇವಸ್ಥಾನದ ಬಳಿ ಬಂದು ಒಂದು ಕಂಬಕ್ಕೆ ಹೊರಗೆ ಕುಳಿತು ತನ್ನಷ್ಟಕ್ಕೆ ತಾನೇ ಒಬ್ಬಳೇ ಮಾತನಾಡಿಕೊಳ್ಳುತ್ತಿದ್ದಳು. ಕಣ್ಣಿನಲ್ಲಿ ನೀರು ಇಳಿಯುತ್ತಲೇ ಇದ್ದರೂ ಸಹ ಅದನ್ನು ತೊಡೆದುಕೊಳ್ಳುವ ಗೋಜಿಗೆ ಹೋಗದೆ, ಇಹದ ಅರಿವು ಕೂಡ ಇಲ್ಲದೆ, ತಾನು ಬಂದು ಎಷ್ಟೊತ್ತಾಯಿತು ಎನ್ನುವ ಸಮಯ ಪ್ರಜ್ಞೆ ಕೂಡ ಇಲ್ಲದೆ ತನ್ನ ಯೋಚನೆಯಲ್ಲಿಯೇ ಮುಳುಗಿ ಹೋಗಿದ್ದಳು ಆರಾಧ್ಯ. ದೇವಸ್ಥಾನದ ಬಳಿ ಬಂದವನು ಹೊರಗಿನಿಂದಲೇ ದೇವರಿಗೆ ಕೈ ಮುಗಿಯುತ್ತ, ದೇವರೇ, ಆರಾಧ್ಯ ಸಿಗುವ ಹಾಗೆ ಮಾಡು ಎಂದು ಹೇಳಿಕೊಂಡು ಒಳಗೆ ಹೋಗಿದ್ದನು. ಒಳಗೆ ಹೋದವನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ದೇವಸ್ಥಾನ ದೊಡ್ಡದಾಗಿರುವುದರಿಂದ ಆರಾಧ್ಯ ಅಷ್ಟು ಬೇಗ ಅವನ ಕಣ್ಣಿಗೆ ಕಾಣಿಸಲಿಲ್ಲ. ಒಂದು ಕಡೆಯಿಂದ ಹುಡುಕಿ ಬಂದವನಿಗೆ ಕೊನೆಯಲ್ಲಿ ಕಂಬಕ್ಕೆ ಹೊರಗೆ ಕಣ್ಣು ಮುಚ್ಚಿ ಕುಳಿತಿದ್ದವಳ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇದ್ದವು. ಅವಳನ್ನು ನೋಡುತ್ತಿದ್ದ ಹಾಗೆ ಒಂದೆಡೆ ಖುಷಿಯಾದರೆ ಇನ್ನೊಂದೆಡೆ ಅವಳ ಕಣ್ಣೀರು ನೋಡಿ ನೊಂದು ಹೋದನು. ಅಲ್ಲಿ ಆರಾಧ್ಯಳನ್ನು ನೋಡಿದವನಿಗೆ ಮರುಭೂಮಿಯಲ್ಲಿ ಹಸಿರು ನೋಡಿದಷ್ಟು ಖುಷಿಯಾಗಿತ್ತು. ಕಳೆದು ಹೋದ ಮಗು ಮತ್ತೆ ಸಿಕ್ಕಂತಹ ಸಂಭ್ರಮ ಅವನೆದೆಯಲ್ಲಿ ಮನೆ ಮಾಡಿತು. ಅವನ ಕಣ್ಣಿನಲ್ಲಿಯೂ ಸಹ ನೀರು ಪಳ್ಳನೆ ಇಳಿದಿದ್ದವು. ಆರಾಧ್ಯ ಎನ್ನಲೂ ಕೂಡ ಅವನ ಬಾಯಿ ಸಹಕರಿಸುತ್ತಿಲ್ಲ. ಅನತಿ ದೂರದಲ್ಲಿಯೇ ನಿಂತವನು ಆರಾಧ್ಯ ಎಂದು ಸೋತ ಧ್ವನಿಯಲ್ಲಿಯೇ ಕೂಗಿದನು. ಅವನ ಸಣ್ಣ ಧ್ವನಿಯ ಕೂಗು ಅದಾಗಲೇ ಅವಳ ಕಿವಿ ಸೋಕಿ ಕಣ್ಣು ಬಿಟ್ಟು ನೋಡುತ್ತಿದ್ದ ಹಾಗೆ, ಅಲ್ಲಿ ನಿಲ್ಲಲು ಸಹ ದೇಹದಲ್ಲಿ ಶಕ್ತಿಯೇ ಇಲ್ಲ ಎನ್ನುವ ಹಾಗೆ ನಿಂತಿದ್ದ ರಿಷಿಯನ್ನು ನೋಡಿ ಒಡನೆಯೇ ತನ್ನ ಕಣ್ಣೀರನ್ನು ತೊಡೆದುಕೊಂಡು ಎದ್ದು ನಿಂತವಳು, ನೀವು ಇಲ್ಲಿ ಎಂದಳು. ಅವಳ ಪ್ರಶ್ನೆಗೆ ಮಾತನಾಡುವಷ್ಟು ಶಕ್ತಿ ಕೂಡ ಅವನಲ್ಲಿ ಇರಲಿಲ್ಲ. ಅದು ದೇವಸ್ಥಾನ ಎನ್ನುವುದನ್ನು ಮರೆತವನು ಒಡನೆ ಅವಳ ಬಳಿಗೆ ಹೋಗಿ ಅವಳನ್ನು ಬಿಗಿಯಾಗಿ ತಬ್ಬಿಬಿಟ್ಟನು. ರಿಷಿಯ ನಡೆಯನ್ನು ನೋಡಿದ ಆರಾಧ್ಯಳಿಗೆ ಆಶ್ಚರ್ಯ, ಖುಷಿ ಎಲ್ಲವೂ ಒಟ್ಟೊಟ್ಟಿಗೆ ಆಯಿತು. ಮೊದಲ ಬಾರಿಗೆ ಅವಳನ್ನು ಅಷ್ಟು ಬಿಗಿಯಾಗಿ ತಬ್ಬಿರುವುದು. ಅವಳಿಗೆ ಉಸಿರಾಡಲು ಸಹ ಆಗದಷ್ಟು ಬಿಗಿಯಾಗಿ ತಬ್ಬಿದ್ದನು. ತನ್ನನ್ನು ತಬ್ಬಿದವನ ಭುಜ ಬಳಸಲೋ ಬೇಡವೋ ಎನ್ನುವಂತೆ
ನಿಧಾನವಾಗಿ 2 ಕೈಯಲ್ಲಿ ಅವನ ಭುಜ ಹಿಡಿದಿದ್ದಳು. ಇಷ್ಟರವರೆಗೂ ತಡೆದಿದ್ದಂತಹ ಅವನ ಕಣ್ಣೀರು ಆರಾಧ್ಯಳ ಬೆನ್ನ ಮೇಲೆ ಜಮೆಯಾದವು. ಈಗ ಅವನಲ್ಲಿ ತಾನು ಗಂಡ ಎನ್ನುವ ಅಹಂ ಸ್ವಾಭಿಮಾನದ ಪರದಿ ಯಾವುದೂ ಇಲ್ಲದೆ ಅವಳು ಸಿಕ್ಕ ಖುಷಿಯನ್ನೇ ಆ ರೀತಿ ವ್ಯಕ್ತಪಡಿಸುತ್ತಿದ್ದನು. ರಿಷಿ ಅಳುವುದನ್ನು ನೋಡಿ ಆತಂಕವಾಯಿತು ಅವಳಿಗೆ. ರಿಷಿ, ಏನಾಯಿತು? ಯಾಕೆ ಹೀಗೆ ಅಳುತ್ತಿದ್ದೀರಾ ಎಂದಳು. ಅವಳ ಮಾತಿಗೆ, ಐ ಲವ್ ಯು ಆರಾಧ್ಯ, ಲವ್ ಯು ಸೋ ಮಚ್. ನೀವು ಇಲ್ಲದೆ ನನಗೆ ಬದುಕಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ. ನೀವು ಒಂದು ಕ್ಷಣ ಕಾಣಿಸಲಿಲ್ಲ ಎಂದರೆ ನನ್ನ ಹೃದಯ ನಿಂತಹ ಅನುಭವವಾಗುತ್ತದೆ ಎಂದು ಹೇಳಿದವನ ಮಾತು ಕೇಳಿ ಆರಾಧ್ಯಳ ಕಣ್ಣಿನಲ್ಲಿಯೂ ನೀರು ಇಳಿದಿದ್ದವು. ಇದು ಕನಸೋ ಇಲ್ಲ ನನಸೋ ಎನ್ನುವ ಗೊಂದಲ ಅವಳಿಗೆ ಉಂಟಾಯಿತು. ಎಷ್ಟು ವರ್ಷದಿಂದ ಪ್ರೀತಿಗಾಗಿ ಕಾಯುತ್ತಿದ್ದಾಳೆ, ಹಂಬಲಿಸುತ್ತಿದ್ದಾಳೆ. ಇಂದು ಅವಳ ನಿರೀಕ್ಷೆಯನ್ನು ಮಾಡದೆ ಅವನು ತನ್ನ ಪ್ರೀತಿಯನ್ನು ಹೇಳುತ್ತಿದ್ದಾನೆ. ಅವನ ಮಾತಿಗೆ ಹೇಗೆ ಪ್ರತೀಕ್ಷೆಯಬೇಕು ಎಂದು ತಿಳಿಯದೆ ಜೋರಾಗಿ ಅಳಲು ಶುರು ಮಾಡಿದಳು. ಅವಳ ಅಳುವನ್ನು ನೋಡಿದವನು ಅವಳಿಂದ ಹಿಂದೆ ಸರಿದು, ಪ್ಲೀಸ್ ಆರಾಧ್ಯ, ಅಳಬೇಡಿ. ಇಷ್ಟು ದಿನ ನಿಮ್ಮನ್ನು ಕಾಯಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾ ಅವಳ ಕಣ್ಣೀರನ್ನು ತಾನೇ ತೊಡೆದಿದ್ದನು. ತನ್ನೆಡೆಗೆ ಅವನ ಎದೆಯಲ್ಲಿ ಪ್ರೀತಿ ಇದೆ, ಅದು ಮುಂದೊಂದು ದಿನ ಹೊರಗೆ ಬಂದೇ ಬರುತ್ತದೆ ಎಂದು ಕಾಯುತ್ತಿದ್ದವಳಿಗೆ ಅದು ಈ ದಿನವೇ ಆಗುತ್ತದೆ ಎಂದು ಕನಸಿನಲ್ಲಿಯೂ ಯೋಚಿಸುತ್ತಿರಲಿಲ್ಲ. ಅವನ ಈ ಪರಿಯ ಪ್ರೀತಿಯನ್ನು ನೋಡಿ ಅವಳ ದುಃಖ ಹೆಚ್ಚುತ್ತಲೇ ಇತ್ತು. ಈ ಬಾರಿ ಒಡನೆ ಅವಳೇ ಮುಂದಾಗಿ ಅವನನ್ನು ಜೋರಾಗಿ ತಬ್ಬಿದಳು. ಐ ಲವ್ ಯು ಟೂ ರಿಷಿ ಎಂದು ಅಳುತ್ತಲೇ ಹೇಳಿದಳು. ಅತ್ತು ಅವಳು ಕೂಡ ಮನಸ್ಸನ್ನು ಹಗುರ ಮಾಡಿಕೊಳ್ಳಲಿ ಎಂದು 5 ನಿಮಿಷ ಕಾಯ್ದವನು ನಂತರ ಅವಳನ್ನು ಮುಂದೆ ಸರಿಸಿ, ಆರಾಧ್ಯ, ಯಾಕೆ ಹೀಗೆ ಮಾಡಿದ್ರಿ? ಯಾರಿಗೂ ಹೇಳದೆ ಬರುವಂಥದ್ದು ಏನಾಯಿತು? ಅಮ್ಮನಿಗಾದರೂ ಹೇಳಿ ಬರಬೇಕಲ್ಲವಾ? ನೀವು ಎಲ್ಲಿ ಹೋಗಿದ್ದೀರಾ ಎಂದು ತಿಳಿಯದೆ ನಾನೆಷ್ಟು ಆತಂಕವಾಗಿದ್ದೆ ಗೊತ್ತಾ ನಿಮಗೆ ಎಂದನು. ಬಿಕ್ಕಳಿಸುತ್ತಿದ್ದವಳಿಗೆ ಅವನ ಮಾತಿಗೆ ಏನು ಹೇಳುವುದು ಎಂದೇ ತೋಚಲಿಲ್ಲ. ನೀವು ನಿನ್ನೆ ಹಾಗೆಲ್ಲ ಮಾತನಾಡಿದ್ದು ನನಗೆ ಬಹಳ ಬೇಸರವಾಯಿತು. ನಿನ್ನೆ ನಾನು ಅತ್ತಿದ್ದಕ್ಕೆ ಕಾರಣ ನನ್ನ ಮಾಂಗಲ್ಯ ತೆಗೆದರಲ್ಲ ಎಂದು. ಅದು ಬಿಟ್ಟು ಮನೆಯ ಪರಿಸ್ಥಿತಿ ಹೀಗಿದೆಯಲ್ಲ ಎಂದು ನಾನು ಅಳಲಿಲ್ಲ. ಮೊದಲು ನಿಮ್ಮ ಮನೆಯ ಪರಿಸ್ಥಿತಿ ತಿಳಿದೇ ತಾನೇ ನಿಮ್ಮನ್ನು ಪ್ರೀತಿ ಮಾಡಿ ಬಯಸಿ ಮದುವೆಯಾಗಿದ್ದು. ಆಗಿದ್ದಾಗ ನಿಮ್ಮನ್ನು ಮದುವೆಯಾಗಿ ತಪ್ಪು ಮಾಡಿದೆ ಎಂದು ನನಗೆ ಯಾವತ್ತೂ ಅನಿಸುವುದಿಲ್ಲ. ಅಂಥದ್ದರಲ್ಲಿ ನಿಮ್ಮ ತಪ್ಪು ನಿಮಗೆ ಈಗ ಅರ್ಥವಾಗಿದೆ, ಇನ್ನೂ ಕಾಲ ಮಿಂಚಿಲ್ಲ ಎಂದು ನೀವು ಹೇಳಿದ್ದನ್ನು ನನ್ನಿಂದ ಸಹಿಸಲು ಆಗಲಿಲ್ಲ. ಅದೇ ಯೋಚನೆಯಲ್ಲಿದ್ದವಳಿಗೆ ಏಕೋ ದೇವಸ್ಥಾನಕ್ಕೆ ಹೋಗಬೇಕು ಎನಿಸಿತು. ಅತ್ತೆ ಮನೆಯಲ್ಲಿ ಇರಲಿಲ್ಲ. ಬೇಗ ಹೋಗಿ ಬರೋಣ ಎಂದು ಇಲ್ಲಿಗೆ ಬಂದೆ. ಪೂಜೆ ಮುಗಿಸಿ ನನಗೆ ಅರಿವಿಲ್ಲದೆ ಇಲ್ಲಿಯೇ ಕುಳಿತು ಬಿಟ್ಟೆ. ಸಮಯವಾಗಿದ್ದು ತಿಳಿಯಲೇ ಇಲ್ಲ, ಕ್ಷಮಿಸಿ ಎಂದಳು. ಪ್ರತಿ ಮಾತು ಆಡುವಾಗಲೂ ಅವಳ ಮನಸ್ಸಿನಲ್ಲಿ ಅದೆಷ್ಟು ಪ್ರೀತಿ ಇದೆ ಎಂದು ಅರಿವಾಗುತ್ತಿತ್ತು ಅವನಿಗೆ. ಅಲ್ಲದೆ ಅವಳ ಮಾತಿನ ಮೂಲಕ ಹಾಗೆ ಅವಳ ಕಣ್ಣೀರಿನ ಮೂಲಕವೂ ಕೂಡ ತಿಳಿಯುತ್ತಿತ್ತು. ಮತ್ತೊಮ್ಮೆ ಅವಳ ಕಣ್ಣೀರನ್ನು ತೊಡೆದವನು, ಕ್ಷಮಿಸಿ ಆರಾಧ್ಯ, ಇಷ್ಟು ದಿನ ನಾನು ನಿಮಗೆ ಬಹಳ ನೋವು ಮಾಡಿದೆ ಎಂದು ಮತ್ತೊಮ್ಮೆ ಅವಳನ್ನು ಎದೆಗೆ ಒರೆಸಿಕೊಂಡನು. ರಿಷಿಯ ಎದೆಗೆ ಒರಗಿದಾಗಲೆಲ್ಲ ಅದೆಷ್ಟು ಹಿತ ನೀಡುತ್ತಿತ್ತು ಅವಳಿಗೆ. ಅದೊಂದು ಸುಂದರ ಅನುಭೂತಿಯಾಗಿತ್ತು ಅವಳಿಗೆ. 2 ನಿಮಿಷಗಳ ಕಾಲ ಅವನ ಎದೆಗೊರಗಿ ಸಮಾಧಾನವಾದವಳು ಮತ್ತೆ ಹಿಂದೆ ಸರಿತು, ನಿಮ್ಮ ಎದೆಯಲ್ಲಿ ಇಷ್ಟೊಂದು ಪ್ರೀತಿಯನ್ನು ಅಡಗಿಸಿಕೊಂಡು ಯಾಕೆ ಇಷ್ಟು ದಿನ ಹೇಳದೆ ಸುಮ್ಮನಿದ್ರಿ ಎಂದು ನೇರವಾಗಿ ಕೇಳಿದಳು. ಅವಳ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಚಡಪಡಿಸಿ ಹೋದನು ಹುಡುಗ. ಅವನ ಚಡಪಡಿಕೆಯನ್ನು ಅರ್ಥ ಮಾಡಿಕೊಂಡವಳು, ನನಗೆ ಗೊತ್ತು ರಿಷಿ, ನೀವು ನನ್ನನ್ನು ನಕ್ಷತ್ರ ಎಂದು ನಿಮ್ಮ ಜೊತೆ ಮಾತನಾಡುತ್ತಿದ್ದಾಗಲೇ ನೀವು ನನ್ನನ್ನು ಪ್ರೀತಿ ಮಾಡುತ್ತಿದ್ರಿ. ಆದರೆ ನಾನು ಆರಾಧ್ಯ ಎಂದು ತಿಳಿದ ಮೇಲೆ ನಿಮ್ಮ ಪ್ರೀತಿಯನ್ನು ಹಾಗೆ ಬಚ್ಚಿಟ್ರಿ ಎನ್ನುವುದು ನನಗೆ ಗೊತ್ತು. ನಿಮ್ಮನ್ನು ಪ್ರೀತಿಸುವ ಯೋಗ್ಯತೆ ನನಗೆ ಇಲ್ಲವಾ ಎಂದು ತುಂಬಿದ ಕಣ್ಣುಗಳಿಂದಲೇ ಕೇಳಿದಳು. ತಕ್ಷಣಕ್ಕೆ ಅವಳ ಬಾಯಿಯ ಮೇಲೆ ತನ್ನ ಕೈ ಇಟ್ಟವನು, ನಿಮ್ಮನ್ನು ಮದುವೆಯಾಗುವ ಅರ್ಹತೆ ನನಗೆ ಇರಲಿಲ್ಲ ಆರಾಧ್ಯ. ಈಗಲೂ ರಾಜಕುಮಾರಿಯನ್ನು ತಂದು ಜೋಪಡಿಯಲ್ಲಿ ಇರಿಸಿದ್ದೇನೆ ಎನ್ನುವ ಪಶ್ಚಾತ್ತಾಪ ನನ್ನನ್ನು ಕಾಡುತ್ತಿದೆ ಎನ್ನುತ್ತಿದ್ದ ಹಾಗೆ ತನ್ನ ಬಾಯಿಯ ಮೇಲೆ ಇರಿಸಿದ ಅವನ ಕೈ ತೆಗೆದವಳು, ಹಾಗೆಲ್ಲ ಯಾಕೆ ನಿಮಗೆ ನೀವೇ ತಿಳಿದುಕೊಳ್ಳುತ್ತೀರಾ? ಮನೆ ಚಿಕ್ಕದಾದರೇನು, ನಿಮ್ಮ ಮನಸ್ಸು ದೊಡ್ಡದಿದೆ. ನನಗೆ ಗೊತ್ತು, ನಿಮ್ಮ ಹೃದಯದಲ್ಲಿ ನಾನು ಯಾವಾಗಲೂ ಮಹಾರಾಣಿ ಎಂದು.
ಅಷ್ಟು ಸಾಕಲ್ಲವ ನನಗೆ. ಪ್ರತಿ ಬಾರಿಯೂ ನೀವು ನನಗೆ ಇಷ್ಟ ಇಲ್ಲ ಎಂದು ಹೇಳಿದಾಗಲೆಲ್ಲ ನನ್ನ ಮನಸ್ಸಿಗೆ ಅದೆಷ್ಟು ನೋವಾಗುತ್ತಿತ್ತು ಗೊತ್ತಾ. ಇನ್ನೊಮ್ಮೆ ನನ್ನನ್ನು ನಿಮ್ಮ ಕನಸಿನಲ್ಲೂ ಕೂಡ ದೂರ ಮಾಡುವ ಯೋಚನೆ ಮಾಡಬೇಡಿ. ನಿಮ್ಮಿಂದ ದೂರವಾಗಿ ಖಂಡಿತ ನಾನು ಬದುಕುವುದಿಲ್ಲ. ಸಾರಿ ಆರಾಧ್ಯ, ಇನ್ನೆಂದು ಹಾಗೆ ಮಾತನಾಡುವುದಿಲ್ಲ ಎಂದು ಹೇಳುವಾಗಲೇ ಅವನ ಫೋನ್ ರಿಂಗಣಿಸಿತು. ವಸುಂಧರಾ ಅವರು ಸೊಸೆಯ ಬಗ್ಗೆ ವಿಚಾರಿಸಲು ಮತ್ತೆ ಕರೆ ಮಾಡುತ್ತಿದ್ದರು. ಸೊಸೆ ಕಾಣುತ್ತಿಲ್ಲ ಎಂದು ತಿಳಿದಾಗಿನಿಂದ ಅವರ ದುಗುಡ ಅವರಿಗೆ ಗೊತ್ತು. ಅವಳ ಬಗ್ಗೆ ತಿಳಿದುಕೊಳ್ಳದ ಹೊರತು ಅವರ ಮನಸ್ಸಿಗೆ ಸಮಾಧಾನವಿಲ್ಲ. ನೀವು ಕಾಣುತ್ತಿಲ್ಲ ಎಂದು ಅಮ್ಮ ತುಂಬ ಟೆನ್ಷನ್ ಮಾಡಿಕೊಂಡಿದ್ದಾರೆ ನೋಡಿ, ಅವರೇ ಕಾಲ್ ಮಾಡುತ್ತಿದ್ದಾರೆ ಎಂದು ಕಾಲ್ ರಿಸೀವ್ ಮಾಡಿದವನು, ಅಮ್ಮ, ಆರಾಧ್ಯ ಇಲ್ಲಿಯೇ ದೇವಸ್ಥಾನದಲ್ಲಿದ್ದಾರೆ, ಈಗಲೇ ಮನೆಗೆ ಬರ್ತಿದ್ದೀವಿ ಎಂದು ಹೇಳಿ ಕರೆ ತುಂಡರಿಸಿದನು. ಮಗನ ಮಾತು ಕೇಳಿ ವಸುಂಧರಾ ಅವರ ಮನಸ್ಸಿಗೆ ಸಮಾಧಾನವಾದಂತಾಯಿತು. ನಿಜ ಹೇಳ್ತಿದ್ದೀನಿ ರಿಷಿ, ನಿಮ್ಮಂಥ ಗಂಡ, ಅಂತಹ ಅತ್ತೆ, ಇವರುಗಳ ಜೊತೆ ಬಾಳ್ವೆ ಮಾಡಲು ತುಂಬ ಅದೃಷ್ಟ ಮಾಡಿದ್ದೇನೆ ನಾನು. ಇಲ್ಲ ಆರಾಧ್ಯ, ಅದೃಷ್ಟ ಮಾಡಿರುವುದು ನಾನು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನಿಮ್ಮನ್ನು ಕೈದಿಡಿರುವುದು ನನ್ನ ಅದೃಷ್ಟ. ನಿಮ್ಮ ಹಾಗೆ ಪ್ರೀತಿಸಲು ನನಗೆ ಬರುವುದಿಲ್ಲ. ನಿಮ್ಮ ಪ್ರೀತಿಯ ಮುಂದೆ ನನ್ನ ಪ್ರೀತಿ ತೃಣಕ್ಕೆ ಸಮಾನ. ನಾನು ತಿರಸ್ಕಾರ ಮಾಡಿದಷ್ಟು ಹೆಚ್ಚಾಗಿ ಪ್ರೀತಿಸಿದವರು ನೀವು. ನನ್ನ ಜೀವನಕ್ಕೆ ಇಷ್ಟು ಪ್ರೀತಿ ಸಾಕು. ಥ್ಯಾಂಕ್ ಯು ಆರಾಧ್ಯ ಎಂದನು. ಮತ್ತೊಮ್ಮೆ ಅವಳ ಕಣ್ಣಿನಿಂದ ಖುಷಿಯ ಕಣ್ಣೀರು ಇಳಿದಿದ್ದವು. ಮದುವೆಯಾದಾಗಿನಿಂದ ಅವನು ಪ್ರೀತಿಯನ್ನು ಹೇಳದಿದ್ದರೂ ಕೂಡ ತಾಳ್ಮೆಯಿಂದ ಇದ್ದವಳು ಈಗ ಅವನ ಮನಸ್ಸನ್ನು ಗೆದ್ದಿದ್ದಳು. ಇಷ್ಟು ದಿನ ಕಾಯ್ದಿದ್ದಕ್ಕೆ ಈಗ ಅವಳ ಪ್ರೀತಿ ಅವಳ ಕೈ ಸೇರಿತ್ತು. ಮುಂದುವರೆಯುವುದು. ಇವತ್ತು ಕೂಡ ಶರದಿ ಮತ್ತು ಧನುಷ್ ಬಗ್ಗೆ ಹೇಳಿಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತಿದ್ದೀರಾ? ಮುಂದಿನ ಸಂಚಿಕೆಯಲ್ಲಿ ಅವರ ಬಗ್ಗೆ ಹೇಳುತ್ತೇನೆ. ಧನ್ಯವಾದಗಳು.